ಅಭಿಮಾನಿ ದೇವರುಗಳಿಗೆಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇನ್ನು ಕೆಲವು ನಿಮಿಷಗಳಲ್ಲಿ ಈ ಜುಮನೂರಿನಲ್ಲಿ ಹಾಕಿರುವಂತಹ ರಂಗು ರಂಗಿನ ವೇದಿಕೆಯಲ್ಲಿ ನಮ್ಮ ನಾಟಕದಲ್ಲೊಂದು ನಾಟಕ ಪ್ರಾರಂಭ ಆಗ್ತಾ ಇದೆ. ಸುತ್ತಲೂ ಒಂದು ಹಳ್ಳಿಗೆ ನಾಯ ಹೇಳುವ ನನ್ನ ಹೆತ್ತಪ್ಪ ಕುಮಾರ. ಕುಬೇರನ ಏಕೈಕ ಪುತ್ರ ನಾವು ಮೆಚ್ಚಿದ ಪಾರು ನಾವು ಮೆಚ್ಚಿದ ಪಾರ್ವತಿ ಧರ್ಮರತ್ನಾಕರ ಧರ್ಮಣ್ಣನ ಮನೆಯಲ್ಲಿ ಕೆಲಸಗಾರಾಗಿ ದುಡಿತಾ ಇದ್ದಾಳೆ. ಇದು ಬೇಕಾ ಬೇಡ. ನನ್ನ ಕಡುವೈರಿಯ ಮನೆಯಲ್ಲಿ ನಾವು ಮೆಚ್ಚಿದನಲ್ಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮೆಚ್ಚಿದ್ದು ಪಾರ್ವತಿನ, ಅವಳ ನನಗೆ ಬೇಕು. ಎಷ್ಟೇ ಕಷ್ಟ ಆಗಲಿ ಅವಳನ್ನು ಪಡೆದಿರ್ತೀನಿ. ಏನವಳ ರೂಪ, ಏನವಳ ಲಾವಣ್ಯ, ಏನವಳ ವನಪೂರ್ಣಿಯ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಮತ್ತೆ ಮತ್ತೆ ನೋಡಲೇಬೇಕೆನಿಸುವ ಅವಳ ಅಂಗ ಸೌಂದರ್ಯದ ಸಿರಿ. ಅವಳಾಗಿಯೇ ಒಪ್ಪಿದರೆ ಪಂಚವಾಕ್ಯಗಳೊಂದಿಗೆ ನನ್ನ ಅವಳ ಮದುವೆ. ಒಂದು ವೇಳೆ ಒಪ್ಪದೆ ಹೋದ್ರೆ ಮದುವೆಯ ಮಕ್ಕಳಿಯತ್ತ ಅವಳ ಮೈ ಮೇಲೆ ಬಿದ್ದು ರತಿ ಕ್ರೀಡೆ ಆಡದೆ ಹೋದ್ರೆ ನಾನು ನಟ ಸಾಮ್ರಾಜ್ಞೆ ಅಲ್ಲ. ನಾನು ಒಲಿದ್ರೆ ಮುನಿದ್ರೆ ನಾವು ಮೆಚ್ಚಿದ ಪಾರ್ವತಿ ಇತ್ತ ಕಡೆನೇ ಹೆಚ್ಚೆ ಆಗ್ತಾ ಬರ್ತಾ ಇದ್ದಾಳೆ. ಬರಲಿ, ಇವತ್ತು ಅವಳಾಗಿಯೇ ಒಲಿದುಕೊಂಡ್ರೆ ಈ ಸಾಮ್ರಾಟನ ತೂಗು ಪಲ್ಲಂತ ರಾಣಿ ಆಗ್ತಾಳೆ. ಒಂದು ವೇಳೆ ಬರದೆ ಹೋದ್ರೆ ಇದೇ ಜಾಗದಲ್ಲಿ ಅವಳ ಶೀಲ ಹರಣ ನಡೆಯುತ್ತೆ.
ಕೈ ಎತ್ತಿ ಮುಗಿಬೇಕು ಅಂಥ ಸಾವುಕಾರ ಅವರು. ಆದ್ರ ಅಂಥ ಸಾವುಕಾರ ಕೂಡ ಕಾಟ ತಪ್ಪಿದ್ದಲ್ಲ. ಏನೋ ಹೊಲಸು ಜನ ಅಂತೀರಿ, ಹಂಗಿದ್ರು ಅಂತಾರ ಹಿಂಗಿದ್ರು ಅಂತಾರ. ಈಗಿನ ಜನಗಳ ರೀತಿ ನೀತಿ ನಾವು ಅರ್ಥ ಮಾಡ್ಕೊಂಡು ಬಹಳ ಕಷ್ಟ ಐತಿ. ಕಾಲ ಕೆಟ್ಟ ಹೋದ್ರಿ ಅಪ್ಪ, ಕಾಲ ಕೆಟ್ಟ್ ಹೋಯ್ತು. ಪಾರು, ಕಾಲ ಕೆಟ್ಟೋಗಿದ್ದು ನಿಮ್ಮಂತ ಹೆಣ್ಣು ಮಕ್ಕಳಿಂದ ಕಣೆ ಪಾರು. ನಿಮ್ಮ ಸುಮ್ ಸುಮ್ಮ ಹೆಣ್ಮಕ್ಳಿಗೆ ಹೆಸರು ಕೆಲಸ ಹಾಕ್ತಿರನ? ಚಿಕ್ಕ ಹಣ್ಯಾರ ಹಂಗ ಮಾತಾಡ್ ಬಹಳ ತಪ್ಪಾಯ್ತಾ ನೀವು? ಸುಮ್ಮನೆ ಹೆಣ್ಣು ಮಕ್ಕಳ ಹೆಸರನ್ನ ಕೇಳೋದಕ್ಕೆ ನನಗೇನು ಹುಚ್ಚಿಡ್ತಿಲ್ಲ. ಇದ್ದ ವಿಷಯ ಇದ್ದಂಗೆ ಹೇಳಿದ್ದೀನಿ. ನೋಡ್ರಿ, ಯಾರೋ ಹಲ್ಕಟ್ಟ ಮಕ್ಕಳು ಮಾಡಿ ದಂಧೆ ತಂದು ನನಗೊಂದು ಹೇಳಕ್ ಹೋಗ್ಬೇಡ್ರಿ. ಮತ್ತೆ ನೀವು ನನಗೆ ಟೈಮ್ ಇಲ್ರಿ, ಈಗ ಭಾಳ ಟೈಮಲ್ಲಿ ಶಾರ್ಟೇಜ್ ಐತೆ ನೋಡ್ರಿ. ಯಾಕೊತ್ತಾ, ನಮ್ಮ ಅಣ್ಣ ಶಿವಮೊಗ್ಗದಿಂದ ಬರಾಕತ್ತಾನ. ಪ್ರಕಾಶ್ ಅಣ್ಣ, ನಾ ಅರ್ಜೆಂಟ್ ಹೋಗ್ಬೇಕು. ಹೋಗ್ವಿ ಅಂತೆ ಪಾರು, ಹೋಗ್ವಿ. ಅದೇನೋ ನಿನ್ನ ಮನೆಯಲ್ಲಿ ನಿನ್ನ ಮದುವೆ ಮಾಡೋದಕ್ಕೆ ಗಂಟು ಹುಡುಕ್ತಾ ಇದ್ದಾರಂತೆ. ಹೌದ್ರಿ ಸಾಮ್ರಾಟಣ್ಣ, ಇವತ್ತು ಗಂಡಿನ ಕಡೆಯವರು ಬರಾಕತ್ತಾರ. ಅದಕ್ಕೆ ನಮ್ಮ ಅಣ್ಣ ಬರಾಕತ್ತಾರ. ನಂಗೆ ದಾರಿ ಬಿಟ್ರೆ ಹೋಗ್ತೀನಿ ನಾನು. ಪಾರು, ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಗಂಡುಗಳನ್ನ ಹುಡುಕ್ತೀರಾ? ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲ್ಲಿ ಇಲ್ಲಿ ಹರಿಸಿದ್ರಂತೆ. ಹಾಗಾಗಬಾರ್ದು ನೋಡು. ಅಲ್ಲಿ ಇಲ್ಲಿ ಗಂಡನ್ನು ಹುಡುಕೋದಕ್ಕಿಂತ ನಿನ್ನ ಮದುವೆಯಾಗೋ ಗಂಡು ನಾವು. ಧನ್ಯಾರ, ಸ್ವಲ್ಪ ಎಚ್ಚರ ವಹಿಸಿ ಮಾತಾಡ್ರಿ ನೀವು. ಅಕಸ್ಮಾತ್ ಎಚ್ಚರ ತಪ್ಪಿದ್ದಾದ್ರೆ ಜನ ಹುಚ್ಚಿಟ್ಕೊಳ್ಬೇಕು. ಹಾಗೆ ನಮ್ಗೆ ತಕ್ಕ ಶಿಕ್ಷೆ ಕೊಡ್ತೀರಿ. ಎಚ್ಚರದ ಮಾತಾಡುವ ಹುಚ್ಚು ಹೆಣ್ಣೆ, ಅಂಕೆ ತಪ್ಪಿ ಮಾತಾಡಿದ್ರೆ ಮದವೇರದ ಚಿರತೆ ಮೈ ಮೇಲೆ ಬಿದ್ದ ಹಾಗೆ ನಿನ್ನ ಪವಿತ್ರವಾದ ಶೀಲವನ್ನು ಪರಬೇಕಾಗುತ್ತೆ. ಕಾವು ಪಿತನೆ ತೆಗಿರುವ ಕಾಮುಕ ಹಂದಿ ಇರ್ತಾವ ನೀನು. ನೋಡು, ನೀನು ಮಾಡ್ತಾ ಹೀನ ಕೆಲಸ ನನ್ನ ಪ್ರಕಾಶ ನೋಡ್ತಾ ಇದ್ರೆ ಮುಂದೆ ಭಿಕ್ಷೆ ಬೆಳಕ ಬರ್ದಿರಬಾರ್ದು. ಆ ರೀತಿ ಹಾಗೆ ಮಾಡ್ತಾನೆ. ಜಸ್ತ್ರ ಮಾಡು ನೀನು. ಯಾವನೇ ನಿನ್ನ ಪ್ರಕಾಶ? ಅವನೇನು ಮಾಡ್ಯಾನೋ ನೋಡು. ನಾನು ಮನಸ್ಸು ಕೊಟ್ಟಿದ್ದು ನಿನ್ ಮೇಲೆ ಮದುವೆಯಾಗೋದು ನಿನ್ನಲ್ಲೇ. ಒಂದು ವೇಳೆ ಯಾವನಾದ್ರೂ ಧಿಕ್ಕರಿಸ್ತಂತಿದ್ರೆ ಅವನು ಕತ್ತನ್ನ ಕತ್ತರಿಸಿ ನಿನ್ನ ಕೊರಳಿಗೆ ಮಾಂಗಲ್ಯವನ್ನ ಕಟ್ತೇನೆ. ಯಾವ ಮಗ ತಡಿತಾನೋ ನಾನು ನೋಡ್ತೀನಿ. ಈಗೂ ಕಾಲ ಮಿಂಚಿಲ್ಲ. ನೀನು ಒಲಿದ್ರೆ ನನ್ನ ರಾಣಿ ಆಗ್ತೀಯ. ಒಂದು ವೇಳೆ ಮುನಿದ್ರೆ ಮದುವೆಯಾದ ಮೇಲೆ ಮಾಡಬೇಕಾದ ಪ್ರಥಮ ರಾತ್ರಿನ ಇಲ್ಲೇ ಮಾಡ್ಬಿಡ್ತೀನಿ, ಇಲ್ಲೇ ಮಾಡ್ಬಿಡ್ತೀನಿ. ಹುಷಾರ್. ಒಪ್ಪು ಹಾಗೆ ಕಾಣ್ತಾ ಇಲ್ಲ. ಬಡವನ ಬಾಡಂಗಳದಲ್ಲಿ ಬೆಳೆದ ಚೆಂಗುಲಾಬಿ ಹೂ ನೀನು. ಆ ಗುಲಾಬಿ ಹೂವನ್ನ ಎಲ್ಲವನ್ನೇ ಒಂದೇ ಸಲ ನುಂಗಬಾರದು. ಹೆಸರುಗಳನ್ನ ಕೆತ್ತಿ 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 ತಿನ್ನಬೇಕು. ನಾನೇನಾದ್ರೂ ಬಲಾತ್ಕಾರ ಮಾಡಿದ್ದೆ ಹೌದಾದ್ರೆ ಸಮಾಜದಲ್ಲಿ ನಿನ್ನನ್ನು ಯಾರೂ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀ ನನಗೆ ಬೇಕೇ ಬೇಕು. ನೀ ನನಗೆ ಬೇಕೇ ಬೇಕು. ನೀ ನನಗೆ ಬೇಕೇ ಬೇಕು. ನಾನಿಲ್ಲದ ಸಮಯದಲ್ಲಿ
ನನ್ನ ತಂಗಿಯನ್ನು ಬಲಾತ್ಕರಿಸಲು ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ. ಅದನ್ನು ಕೇಳೋದಕ್ಕೆ ನೀನಿಲ್ಲ ಅವಳ ಅಣ್ಣ ಅಂತ ನನಗೆ ಗೊತ್ತು. ನಿನ್ನನ್ನು ಹೀಗೆ ಬಿಟ್ಟರೆ ಸುಮ್ಮನಾಗ್ಲಿಕ್ಕಿಲ್ಲ.